ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರೋಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಾವು ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ಮಾತಾಡಿದ್ರು? ಮರೆತು ಬಿಟ್ಟಿದ್ದೀರಾ? ನಮ್ಮ ನಾಲಿಗೆ, ಹಲ್ಲೆಲೂಯಾ, ನಮ್ಮ ನಾಲಿಗೆ ಯಾವ ರೀತಿಯಾಗಿ ಇರಬೇಕು, ನಮ್ಮ ನಾಲಿಗೆ ಯಾವ ಒಂದು ವಿಷಯಗಳನ್ನು ಮಾತಾಡುವಂಥ ಒಂದು ಸ್ಥಿತಿಯಲ್ಲಿ ಇರಬೇಕು. ಭಕ್ತರ ನಾಲಿಗೆ ಅಂದರೆ ದೇವರನ್ನು ನಂಬಿದಂಥ ಮಕ್ಕಳ ನಾಲಿಗೆ ಯಾವ ರೀತಿಯಾಗಿ ಇರಬೇಕೆನ್ನುವಂಥ ವಿಷಯಗಳನ್ನು ನಾವು ನೋಡಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ನಾಲಿಗೆ ಸುಳ್ಳಿನ ನಾಲಿಗೆ ಆಗಿರಬಾರ್ದು. ನಮ್ಮ ನಾಲಿಗೆ ಅಹಂಕಾರದ ಮಾತುಗಳನ್ನು ಮಾತಾಡುವ ನಾಲಿಗೆ ಆಗಿರಬಾರ್ದು. ನಮ್ಮ ನಾಲಿಗೆ ಇತರರ ಮೇಲೆ ಹೊಟ್ಟೆ ಕಿಚ್ಚು ಪಡುವಂಥ ನಾಲಿಗೆ ಆಗಿರಬಾರ್ದು. ನಮ್ಮ ನಾಲಿಗೆ ಅನೇಕವಾಗಿರ್ತಕ್ಕಂಥ ದುರ್ಭಾಷೆಗಳನ್ನು, ಕೆಟ್ಟದಾಗಿರ್ತಕ್ಕಂಥ ಮಾತುಗಳನ್ನು ಮಾತಾಡುವಂಥ ನಾಲಿಗೆ ಆಗಿರಬಾರ್ದು. ನಮ್ಮ ನಾಲಿಗೆ ಯಾವ ರೀತಿ ಆಗಿರ್ಬೇಕಂತೇಳಿ ನಾವು ನೋಡಿದ್ದೇವೆ ಓದುವಾರ. ಮೊದಲನೇದಾಗಿ ನಮ್ಮ ನಾಲಿಗೆ ದೇವರನ್ನು ಸ್ತುತಿಸುವಂಥ ನಾಲಿಗೆ ಆಗಿರಬೇಕು. ಹೆಂಗ್ರಿ? ದೇವರನ್ನು ಸ್ತುತಿಸುವ ನಾಲಿಗೆ. ಎರಡನೇದಾಗಿ ನಮ್ಮ ನಾಲಿಗೆ ದೇವರ ಸಂಗಡ ಮಾತಾಡುವಂಥ ನಾಲಿಗೆ, ಅಂದರೆ ದೇವರ ಸಂಗಡ ಪ್ರಾರ್ಥಿಸುವಂಥ ನಾಲಿಗೆ ಆಗಿರಬೇಕು. ಮೂರನೇದಾಗಿ ನಾವು ನೋಡಿದ್ದೇವೆ ದೇವರ ಸಂಗಡ ಮಾತಾಡುವಂಥ ನಾಲಿಗೆ ನಮ್ಮ ನಾಲಿಗೆ ಆಗಿದ್ದರೆ, ಮೂರನೇದಾಗಿ ನಾವು ಯಾವ ವಿಷಯವನ್ನು ಓದುವಾರ ನಾವು ನೋಡಿದ್ದೇವೆ? ನೆನಪು ಮಾಡಿರಿ. ಕೀರ್ತನೆಗಳನ್ನು ಅಂದರೆ ಹಾಡುಗಳನ್ನು ಹಾಡುವಂಥ ನಾಲಿಗೆ ನಮ್ಮ ನಾಲಿಗೆ ಆಗಿರಬೇಕು. ನಾಲ್ಕನೇದಾಗಿ ನಾವು ನೋಡಿದ್ದೇವೆ ಸಾಕ್ಷಿಯ ನಾಲಿಗೆ, ಅಂದರೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಆಶ್ಚರ್ಯ ಕಾರ್ಯಗಳ ಕುರಿತಾಗಿ ಇತರರಿಗೆ ಸಾಕ್ಷಿಯನ್ನು ಹೇಳುವಂಥ ನಾಲಿಗೆ. ಹಲ್ಲೆಲೂಯಾ. ಎಲ್ಲ ಅಂಶಗಳನ್ನು ನಾವು ಕೆಲವು ವಾರಗಳಿಂದ ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಇವತ್ತಿನ ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶದ ಕಡೆಗೆ ನಾವು ಹೋಗ್ಲಿಕ್ಕಿದ್ದೇವೆ. ತಗ್ಗಿಸಿಕೊಳ್ಳುವಿಕೆ. ಅಂಶ ಏನ್ರಿ? ತಗ್ಗಿಸಿಕೊಳ್ಳುವಿಕೆ. ನಿಮ್ಮ ಸತ್ಯವೇದ ಪುಸ್ತಕಗಳಲ್ಲಿ ಪೇತ್ರನ ಬರೆದ ಪತ್ರಿಕೆ ತೆಗೆದಿದ್ದೀರಾ? ಹಲ್ಲೆಲೂಯಾ. ಮೊದಲನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 6ನೇ ವಾಕ್ಯ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸದ ಧ್ಯಾನದ ಅಂಶ ಏನಂದರೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ಹಲ್ಲೆಲೂಯಾ. ದೇವರು ಹೆಚ್ಚಿಸಲ್ಪಡಬೇಕು, ನಾವು ಮನುಷ್ಯರಾದಂಥ ನಾವು ತಗ್ಗಿಸಿಕೊಳ್ಳಬೇಕು. ಯಾಕಂದರೆ ಆತನು ಸೃಷ್ಟಿಕರ್ತನಾದ ದೇವರಾಗಿದ್ದಾನೆ, ಸರ್ವಶಕ್ತನಾದ ದೇವರಾಗಿದ್ದಾನೆ, ಮನುಷ್ಯರನ್ನು ಎಲ್ಲ ಲೋಕಗಳನ್ನು ಉಂಟು ಮಾಡಿದಂಥ ದೇವರಾಗಿದ್ದಾನೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪೇತ್ರನ ಪತ್ರಿಕೆಯಲ್ಲಿ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ. ನೀವು ಯಾವಾಗ ನಿಮ್ಮನ್ನು ನೀವು ತಗ್ಗಿಸಿಕೊಳ್ತೀರೋ, ಯಾವಾಗ ದೀನ ಮನಸ್ಸಿನಿಂದ ನೀವು ಜೀವಿಸ್ತೀರೋ, ಯಾವಾಗ ಸೃಷ್ಟಿಕರ್ತನಾದ ದೇವರಿಗೆ ಸ್ಥಾನವನ್ನು ಕೊಟ್ಟು ಆತನಿಗೆ ಒಳಗಾಗಿ ವಿಧೇಯತೆ ಉಳ್ಳವರಾಗಿ ನೀವು ಜೀವಿಸೋದಕ್ಕೆ ಪ್ರಾರಂಭ ಮಾಡ್ತೀರೋ, ದೇವರು ನಿಮ್ಮನ್ನು ಏನು ಮಾಡ್ತಾನಂತೆ? ಉನ್ನತವಾಗಿ ಮೇಲಕ್ಕೆ ತರುತ್ತಾನೆ. ಹಲ್ಲೆಲೂಯಾ. ನಿಮ್ಮ ಚಿಂತೆಯನ್ನು, ನಿಮ್ಮ ದುಃಖವನ್ನು ಎಲ್ಲವನ್ನ ಆತನ ಮುಂದೆ ನೀವು ಹೇಳಿಕೊಳ್ಳ್ರಿ. ಮನುಷ್ಯರ ಮುಂದೆ ಅಲ್ಲ. ದೇವರು ನಿಮಗೋಸ್ಕರವಾಗಿ ಯಾವಾಗಲೂ ಕೂಡ ಆತನು ಬಿಡುಗಡೆ ಕೊಡಬೇಕು, ಆಶೀರ್ವದಿಸಬೇಕಂತೇಳಿ ಆತನು ಕಾಯುವಂಥ ದೇವರಾಗಿದ್ದಾನೆ. ಪ್ರೇರರ ಸತ್ಯವೇದ ಹೇಳ್ತಾ ಇದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ತಗ್ಗಿಸಿಕೊಳ್ಳುವಂಥದ್ದು ಬಹಳ ಆಶೀರ್ವಾದದಾಯಕ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನೇಕರು ಮನುಷ್ಯರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕಾಗಿ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾರೆ. ನಾನು ಅವರ ಕಾಲು ಹಿಡ್ಕೊಂಡ್ರೆ ನನಗೆ
ಕೆಲಸಗಳಾಗ್ತವೆ. ಅವರಿಗೆ ದಿನಾಲು ಕಂಡುಕೊಂತ ಇದ್ದರೆ ನನಗೆ ಕೆಲಸಗಳು ಆಗ್ತವೆ. ಅವರ ಮುಂದೆ ನಾನು ತಗ್ಗಿಸಿಕೊಂಡು ನಟನೆಯನ್ನು ಮಾಡಿದರೆ ನನ್ನ ಕೆಲಸಗಳು ಆಗ್ತವೆ. ಏನೆಲ್ಲ ವಿಷಯಗಳನ್ನು ಚಿಂತಿಸ್ತಾ ಇರ್ತಾರೆ ಪ್ರಿಯರೇ, ಏನೆಲ್ಲ ಯೋಚನೆಗಳನ್ನು ಮಾಡ್ತಾ ಇರ್ತಾರೆ, ಆಲೋಚನೆಗಳುಳ್ಳವರಾಗಿ ಜೀವಿಸ್ತಾ ಇರ್ತಾರೆ. ಆದರೆ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ನೀವು ಮನುಷ್ಯರ ಮುಂದೆ ಅಲ್ಲ, ಯಾರ ಮುಂದೆ ಪರಿಪೂರ್ಣವಾಗಿ ತಗ್ಗಿಸಿಕೊಳ್ಳಬೇಕು, ದೇವರ ಮುಂದೆ. ಹಂಗಂದ್ರೆ ಅಧಿಕಾರಿಗಳಿಗೆ ನಾವು ಒಳಗಾಗಿರಬಾರ್ದಾ? ಹಲ್ಲೆಲೂಯಾ, ಇರಬೇಕು. ಅಧಿಕಾರ ಅವ್ರಿಗೆ ಯಾರು ಕೊಟ್ಟಿರುವಂಥದ್ದು? ದೇವರು ಕೊಟ್ಟಿರುವಂಥದ್ದು. ಯಾವ ಅಧಿಕಾರತ್ವವನ್ನು ಯಾವ ಮನುಷ್ಯರು ಪಡೆದಿದ್ದಾರೋ ಅವರಿಗೆ ನಾವು ಒಳಗಾಗಿ ವಿಧೇಯತೆಯುಳ್ಳವರಾಗಿ ನಾವು ಇರಬೇಕು. ಅವರಿಗೋಸ್ಕರವಾಗಿ ಪ್ರಾರ್ಥಿಸುವವರಾಗಿ ನಾವು ಇರಬೇಕು. ಅವರು ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ನಾವು ಪ್ರಾರ್ಥನೆಯನ್ನು ಮಾಡುವವರಾಗಿರಬೇಕು. ದೇವರು ವಾಕ್ಯ ಹೇಳ್ತಾ ಇದೆ. ಯಾಕೆ ತಗ್ಗಿಸಿಕೊಳ್ಳುವುದರ ಬಗ್ಗೆ ಸತ್ಯವೇದ ಹೆಚ್ಚಾಗಿ ಮಾತಾಡುತ್ತಂದರೆ, ತಗ್ಗಿಸಿಕೊಳ್ಳುವಾಗಲೇ ಏನಿದೆ ರೀ? ಆಶೀರ್ವಾದ ಇದೆ. ಹಲ್ಲೆಲೂಯಾ. ತಗ್ಗಿಸಿಕೊಳ್ಳುವಾಗಲೇ ದೇವರು ಏನು ಮಾಡ್ತಾನೆ? ಉನ್ನತವಾಗಿ ನಮ್ಮನ್ನು ನಡೆಸುತ್ತಾನೆ. ಯಾರು ತಗ್ಗಿಸಿಕೊಳ್ತಾರೋ ದೇವರ ಮುಂದ್ಗಡೆ ಅವರು ಲೋಕದಲ್ಲಿ ಹೆಚ್ಚಿನದಾಗಿ ಏನು ಮಾಡ್ತಾರೆ? ಬೆಳಗುವಂಥವರಾಗಿರ್ತಾರೆ. ಪ್ರೇರೆ ಯೇಸುಸ್ವಾಮಿಯವ್ರ ಹತ್ರ ಒಬ್ಬರು ಬಂದಂಥ ಸಮಯದಲ್ಲಿ ಯೇಸುಸ್ವಾಮಿಯವರು ಹಂಗೆ ಸಂಭಾಷಣೆ ಮಾಡ್ತಾ ಇರಬೇಕಾದ್ರೆ ಮಾತುಗಳನ್ನು ಮಾತಾಡ್ತಾ ಹೇಳ್ತಾ ಇದ್ದಾರೆ. ಲೂಕನು ಬರೆದ ಸುವಾರ್ತೆಯಲ್ಲಿರುತ್ತೆ ಆ ಮಾತು, 18ನೇ ಅಧ್ಯಾಯ ಅನ್ಕೊಳ್ತೀನಿ. ಅಲ್ಲಿ ವಾಕ್ಯ ಹೇಳುತ್ತೆ ಏನಂತೇಳಿ, ಒಂದು ಸಾರಿ ತೆಗ್ರಿ. 18ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ 14ನೇ ವಚನ. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂತವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿಯನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಈತನು ಪರಲೋಕದಿಂದ ಬಂದಿರುವಂಥ ದೇವರಾಗಿದ್ದಾನಲ್ಲ, ಈತನನ್ನು ಯಾವುದಾದ್ರೂ ಒಂದು ಸುಳಿಯಲ್ಲಿ ಸಿಲುಕಿಸಬೇಕಂತೇಳಿ ಜನರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕುತ್ತಾ ಆತನನ್ನು ಏನು ಮಾಡ್ತಾ ಇದ್ದಾರೆ? ಪರೀಕ್ಷಿಸ್ತಾ ಇದ್ದಾರೆ. ನೀತಿವಂತರು ಅಂದರೆ ಯಾರು ಎಂಬುದಾಗಿ ಪ್ರಶ್ನೆಯನ್ನು ಕೇಳುವಂಥ ಸಮಯದಲ್ಲಿ ಒಬ್ಬ ಫರಿಸಾಯ ಬಂದು ಏನು ಮಾಡ್ತಾ ಇದ್ದಾನ್ರಿ? ಕೇಳ್ತಾ ಇದ್ದಾನೆ ಪ್ರಿಯರೇ. ಆ ಸಮಯದಲ್ಲಿ ಸ್ವಾಮಿಯವರು ಹೇಳಿರ್ತಕ್ಕಂಥ ಒಂದು ಸಾಮ್ಯ ಪ್ರಿಯರೇ, ಇಬ್ಬರು ವ್ಯಕ್ತಿಗಳಿದ್ದಾರೆ. ಒಬ್ಬನು ಯಾರು? ಫರಿಸಾಯ. ಇನ್ನೊಬ್ಬನು ಯಾರು? ಸುಂಕ ಎತ್ತುವಂಥ ಸುಂಕದ ಒಬ್ಬ ವ್ಯಕ್ತಿ. ಹಲ್ಲೆಲೂಯಾ. ಫರಿಸಾಯ ಅಂದರೆ ದೇವರ ಬಗ್ಗೆ ಎಲ್ಲ ಜ್ಞಾನವನ್ನು ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ. ಆತನಿಗೆ ತನ್ನದೇ ಆಗಿರತಕ್ಕಂಥ ಬಟ್ಟೆಗಳು ಇದ್ದಾವೆ. ಇವತ್ತಿನ ದಿವಸ ಭಾರತ ದೇಶದಲ್ಲಿ ಕೆಲವೊಂದು ಬಟ್ಟೆಗಳು ಏನಾಗ್ತಿರ್ತವೆ? ಎದ್ದು ಹೊಡಿತಾ ಇರ್ತವೆ. ಯಾರಾದರೂ ಅವ್ರನ್ನ ಬಂದುಬಿಟ್ರೆ ದೇವರ ಸಮಾನ ಅಂತೇಳಿ ನೆನೆಸ್ತಾ ಇರ್ತಾರೆ. ಒಂದೊಂದು ಧರ್ಮದವರು ಒಂದೊಂದು ಬಟ್ಟೆಗಳನ್ನು ಏನು ಮಾಡಿದ್ದಾರೆ? ಆಯ್ಕೆ ಮಾಡಿಕೊಂಡಿದ್ದಾರೆ. ಆದರೆ ಪರಲೋಕ ಪರಿಶುದ್ಧವಾಗಿರ್ತಕ್ಕಂಥ ಪಟ್ಟಣದಲ್ಲಿ ಬಿಳಿಯ ಬಟ್ಟೆಗಳು ಇರ್ತವೆ ಎಂಬುದಾಗಿ ಸತ್ಯವೇದ ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಫರಿಸಾಯರು ತಮ್ಮದೇ ಆಗಿರ್ತಕ್ಕಂಥ ಒಂದು ರೀತಿಯ ಬಟ್ಟೆಗಳನ್ನು ಅವರು ಹಾಕಿಕೊಳ್ತಾ ಇದ್ರು. ಕಾಲಿನವರೆಗೂ ಕೂಡ ನಿಲುವಂಗಿ ಅಂತ ಹೇಳ್ತೀವಿ. ಹಲ್ಲೆಲೂಯಾ. ಆ ನಿಲುವಂಗಿಯನ್ನು ಧರಿಸಿಕೊಳ್ತಾ ಇದ್ರು. ಉದ್ದವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಜನರನ್ನ ನಮ್ಮನ್ನು ಮೆಚ್ಚಬೇಕು, ಜನರು ನಮ್ಮನ್ನು ನೋಡಿದ ತಕ್ಷಣ ಬಾಬಾ ದೇವರು ಬಂದನಪ್ಪ ಅನ್ನುವಂಥ ರೀತಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ರು? ಬಿಂಬಿಸಿಕೊಳ್ತಾ ಇದ್ರು ಪ್ರಿಯರು. ಯಾರು? ಈ ಫರಿಸಾಯರು. ಹಲ್ಲೆಲೂಯಾ. ಈ ಫರಿಸಾಯ ಮತ್ತು ಇನ್ನೊಬ್ಬನು ಯಾರು ಹೋಗ್ತಾ ಇದ್ದಾನೆ? ಸುಂಕದವನು ಅಂದ್ರೆ ಏನು? ಮನೆ ಟ್ಯಾಕ್ಸು, ನಳದ್ದು ಟ್ಯಾಕ್ಸ್ ಎತ್ತಕ್ಕೆ ಬರ್ತಾರಲ್ಲ, ಬಿಲ್ ಕಲೆಕ್ಟರ್. ಹಲ್ಲೆಲೂಯಾ. ಅದರಂಗ ಅಲ್ಲಿ ಆ ಒಂದು ಪ್ರಾಂತದಲ್ಲಿ ರೋಮನ್ ಸರ್ಕಾರ ಇರುವಂಥ ಸಮಯದಲ್ಲಿ ಅಲ್ಲಿ ಸುಂಕದವ್ರು ಇರ್ತಾ ಇದ್ರು. ಕೆಲವೊಂದು ವಸ್ತುಗಳ ಮೇಲೆ ಅವ್ರು ಏನು ಮಾಡ್ತಾ ಇದ್ರಿ? ಗುತ್ತಿಗೆ ಇದು ಸುಂಕ ಕೊಡಬೇಕಾಗಿರ್ತಿತ್ತು, ಟ್ಯಾಕ್ಸನ್ನು ಕೊಡಬೇಕಾಗಿರ್ತಿತ್ತು. ಮನೆಯಲ್ಲಿ ವಾಸ ಮಾಡ್ತಾ ಇದ್ರೆ ಅಂದರೆ ನೀವೇನು ಮಾಡಬೇಕು? ಈ ಜಾಗ ಗೌರ್ಮೆಂಟ್ ನೀವೇನು ಮಾಡಬೇಕು? ಟ್ಯಾಕ್ಸ್ ಕಟ್ಟಬೇಕು. ನಳದ್ದು, ಕರೆಂಟಿಂದು ಎಲ್ಲ ರೀತಿಯ ಟ್ಯಾಕ್ಸ್ಗಳು ಇರ್ತಾ ಇದ್ದವು ಪ್ರಿಯರು. ಇವತ್ತಿನ ದಿವಸ ಇವೆಲ್ಲ ಕಟ್ತಾ ಇದ್ದೀವಲ್ಲ, ಆದರೆ ಆವತ್ತಿನ ದಿವಸ ವಸ್ತುಗಳ ಟ್ಯಾಕ್ಸ್ ಇರ್ತಾ ಇದ್ದು. ಬೇರೆ ದೇಶದಿಂದ ವಿನಿಮಯವಾಗಿರ್ತಕ್ಕಂಥ ಮಸಾಲೆ ಪದಾರ್ಥಗಳ ಮೇಲೆ ಟ್ಯಾಕ್ಸನ್ನು ವಿಧಿಸ್ತಾ ಇದ್ರು. ಏನೆಲ್ಲ ಟ್ಯಾಕ್ಸ್ಗಳು ಇರ್ತಾ ಇದ್ವು. ಇವರು ಟ್ಯಾಕ್ಸ್ 10 ರೂಪಾಯಿ ಇದ್ದರೆ 40 ರೂಪಾಯಿ 50 ರೂಪಾಯಿ ವಸೂಲಿ ಮಾಡ್ತಾಯಿದ್ರು. ಜನರೆಲ್ಲ ಏನು ಮಾಡ್ತಾಯಿದ್ರಿ? ಕೋಪ ಉಳ್ಳವರಾಗಿ, ಇವನು ಪಾಪಿ 10 ರೂಪಾಯಿ ಇದ್ರಪ್ಪ ಅಂದ್ರೆ 50 ರೂಪಾಯಿ ಇಸ್ಕೊತಾನ ಅಂತೇಳಿ ಏನು ಮಾಡ್ತಾಯಿದ್ರು? ಅವ್ರನ್ನ
ಪಾಪಿಗಳ ರೀತಿಯಲ್ಲಿ ಎಣಿಸ್ತಾ ಇದ್ರು. ಯಾರನ್ನ? ಸುಂಕದವರನ್ನ. ಹಲ್ಲೆಲೂಯಾ. ಈ ಫರಿಸಾಯ, ಇವನಿಗೆ ಎಲ್ಲ ಗೊತ್ತಿದೆ, ದೇವರ ಬಗ್ಗೆ ಎಲ್ಲ ಗೊತ್ತಿದೆ, ದೇವರ ಬಗ್ಗೆ ಉಪದೇಶವನ್ನು ಹೇಳ್ತಾನೆ. ಆದರೆ ಅವನೇನು ಮಾಡ್ತಾ ಇದ್ದಾನೆ? ದೇವರ ಮುಂದೆ ತನ್ನನ್ನು ತಾನು ಏನು ಮಾಡ್ತಾ ಇದ್ದಾನೆ? ಹೆಚ್ಚಿಸಿಕೊಳ್ತಾ ಇದ್ದಾನೆ. ಪ್ರೇರೆ ಒಂದು ಸಾರಿ ಓದ್ರಿ ಆ ಒಂದು ವಿಷಯವನ್ನು. 10ನೇ ವಚನ, 18ನೇ ಅಧ್ಯಾಯ 10ನೇ ವಾಕ್ಯ. ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸೂಲುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲಿ 1 ಪಾಲು ಕೊಡುತ್ತೇನೆ ಅಂದನು. ಹಲ್ಲೆಲೂಯಾ. ಇವನು ಏನಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನ್ರಿ? ದೇವಾಲಯಕ್ಕೆ ಬಂದ್ರಂತೆ. ಎಲ್ಲಿಗೆ ಬಂದರು? ದೇವಾಲಯಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ? ಒಬ್ಬ ಫರಿಸಾಯ, ಇನ್ನೊಬ್ಬ ಸುಂಕದವನು. ಇಬ್ಬರು ಬಂದು ಸುಂಕದವನು ಹೇಳ್ತಾ ಇದ್ದಾನೆ. ಏನಂತೇಳಿ ಮನಸ್ಸಿನಾಗ ಅಂದ್ಕೊಳ್ತಾ ಇದ್ದಾನೆ. ಪ್ರಾರ್ಥನೆ ಮಾಡುವಾಗ ನಿಂತ್ಕೊಂಡಿದ್ದಾನೆ, ದೇವ್ರ ಹತ್ರ ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ದೇವರೇ, ನಾನು ಪಾಪಿಗಳ ರೀತಿಯಲ್ಲಿ ಅಲ್ಲ, ನಾನು ಆದರ ಮಾಡುವಂಥವರ ವ್ಯಕ್ತಿಗಳ ರೀತಿಯಲ್ಲಿ ಅಲ್ಲ, ನಾನು ಸೂಲುಕೊಳ್ಳುವವರ ರೀತಿಯಲ್ಲಿ ಅಲ್ಲ, ನಾನು ಅನ್ಯಾಯ ಮಾಡುವಂಥವರ ರೀತಿಯಲ್ಲಿ ಅಲ್ಲ, ನಾನು ಈ ನನ್ನ ಪಕ್ಕದಲ್ಲಿ ನಿಂತ್ಕೊಂಡಿರುವಂಥ ಸುಂಕದವನ ರೀತಿಯಲ್ಲಿಯೂ ಕೂಡ ಅಲ್ಲ. ನಾನು ವಾರಕ್ಕೆ 2 ಆವರ್ತಿ ನಾನೇನು ಮಾಡ್ತೀನಿ? ಉಪವಾಸ ಪ್ರಾರ್ಥನೆ ಮಾಡ್ತೀನಿ. ನಾನು ಪ್ರತಿ ವಸ್ತುಗಳಲ್ಲಿ 10ರಲ್ಲಿ 1 ಪಾಲನ್ನು ಕೊಡ್ತೀನಿ. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾನೆ? ತನ್ನನ್ನು ತಾನು ಹೆಚ್ಚಿಸಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ವಾಕ್ಯ ಅರ್ಥ ಆಗ್ತಾ ಇದ್ದಾನೆ? ಈ ಸುಂಕದವನು ಏನು ಮಾಡ್ತಾ ಇದ್ದಾನೆ ರೀ? ತನ್ನನ್ನು ತಾನು ಹೆಚ್ಚಿಸಿಕೊಳ್ತಾ ಇದ್ದಾನೆ. ಅವಾಗ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸುಂಕದವನು ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಏನಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ? ಓದ್ರಿ 13ನೇ ವಚನ. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸೂ ಅಂದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಏನಂತ ಹೇಳಿ? ಇವನೇನಂತ ಇದ್ದಾನೆ? ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಎಲ್ಲ ಮಾಡ್ತೀನಿ ದೇವರೇ ಅಂತೇಳಿ ಏನು ಮಾಡ್ತಾ ಇದ್ದಾನೆ? ಬಡಾಯಿ ಕೊಚ್ಕೊಳ್ತಾ ಇದ್ದಾನೆ, ಅಹಂಕಾರದ ಮಾತುಗಳನ್ನು ಮಾತಾಡ್ತಾ ಇದ್ದಾನೆ. ಆದರೆ ಇವನಾದರೂ ತಾನು ಪಾಪಿ. ಹಲ್ಲೆಲೂಯಾ. ಮನುಷ್ಯರೆಲ್ಲರೂ ಕೂಡ ಪಾಪಿ ಅಂತ 51ನೇ ಕೀರ್ತನೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ, ಮಾತೃ ಗರ್ಭದಲ್ಲಿರುವ ದಿನದಿಂದಲೇ ನಾನು ದ್ರೋಹಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಪ್ರಿಯರೇ, 51ನೇ ಕೀರ್ತನೆ 5ನೇ ವಚನ, 4-5 ಓದ್ರಿ. ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಯಾವುದು ಕೆಟ್ಟದಾಗಿದೆಯೋ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ? ತಾಯಿಯ ಗರ್ಭದಲ್ಲಿ ಇರುವಾಗಲೇ ಪಾಪದಲ್ಲಿಯೇ ಹುಟ್ಟಿರುವಂಥ ಪುತ್ರ ಪುತ್ರಿಯರು ಯಾರು? ನಾವಾಗಿದ್ದೇವೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ. ಈ ಫರಿಸಾಯ ಒಪ್ಕೊಳ್ತಾ ಇಲ್ಲ ಸ್ವಂತ ನೀತಿ. ಹಲ್ಲೆಲೂಯಾ. ನಾನು ಯಾವುದರಲ್ಲಿ ಕಡಿಮೆ ಇದೆ, ನನಗೆ ಏನಾಗಿದೆ, ನಾನು ಇವನ ರೀತಿಯಲ್ಲಿ ಅಲ್ಲ. ಭಕ್ತಿಯನ್ನು ಇನ್ನೊಬ್ಬರ ಸಂಗಡ ಯಾವತ್ತೂ ಕೂಡ ಹೋಲಿಕೆ ನಾವು ಮಾಡಬಾರ್ದು. ಹಲ್ಲೆಲೂಯಾ. ಭಕ್ತಿಯನ್ನು ಇನ್ನೊಬ್ಬರ ಸಂಗಡ ಹೋಲಿಕೆ ಮಾಡಬಾರ್ದು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಸುಂಕದವನು, ಈ ಫರಿಸಾಯದವನು ದೇವರ ದೇವಾಲಯಕ್ಕೆ ಹೋದಂಥ ಸಮಯದಲ್ಲಿ ನಿಂತುಕೊಂಡು ಸುಂಕದವನು ಹೇಳ್ತಾ ಇದ್ದಾನೆ, ನಾನು ವಾರಕ್ಕೆ 2 ಆವರ್ತಿ ಪ್ರಾರ್ಥನೆ ಮಾಡ್ತೀನಿ, ನಾನು ಆದರ ಮಾಡುವವನ ರೀತಿಯಲ್ಲ, ಸೂಲುಕೊಳ್ಳುವವನ ರೀತಿಯಲ್ಲ, ಅನ್ಯಾಯ ಮಾಡುವಂಥವ ರೀತಿಯಲ್ಲಿ ನಾನು ಅಲ್ಲ, ನಾನು ದೇವರಿಗೆ ಸಲ್ಲಿಸಬೇಕಾದಂಥ ಕಾಣಿಕೆಯನ್ನು ಸಲ್ಲಿಸುವವನು. ಏನೆಲ್ಲ ವಿಷಯಗಳನ್ನು ಏನು ಮಾಡ್ತಾ ಇದ್ದಾನೆ ಪ್ರಿಯರ್? ಈ ವ್ಯಕ್ತಿ ಹೇಳಿಕೊಳ್ತಾ ಇದ್ದಾನೆ ಪ್ರಿಯರ್. ಆದರೆ ಇನ್ನೊಬ್ಬ ವ್ಯಕ್ತಿ ದೇವಾಲಯದ ಒಳಗಡೆ ಕೂಡ ಬರೋದಕ್ಕೆ ಏನು ಮಾಡ್ತಾ ಇಲ್ಲ?
ಇಷ್ಟಪಡಲಾರದೆ, ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡೋದಕ್ಕೂ ಕೂಡ ಇಷ್ಟಪಡಲಾರದೆ ಏನು ಮಾಡ್ತಾ ಇದ್ದಾನೆ? ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾ, ದೇವರೇ ನಾನು ಪಾಪಿ ಸ್ವಾಮಿ, ನಾನು ಮಾಡಿರುವುದೆಲ್ಲವೂ ಕೂಡ ಕೆಟ್ಟದ್ದಾಗಿರುವಂಥದ್ದೇ, ನಿನ್ನ ದೃಷ್ಟಿಯಲ್ಲಿ ಯಾವುದು ಕೆಟ್ಟದ್ದೋ ಆ ಕೆಟ್ಟದೆಲ್ಲ ಕಾರ್ಯವನ್ನು ನಾನು ಮಾಡಿದ್ದೇನಪ್ಪ ಅಂತೇಳಿ ಏನು ಮಾಡ್ತಾ ಇದ್ದಾನೆ? ದೇವ್ರ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಳ್ತಾ ಇದ್ದಾನೆ. ಈ ಫರಿಸಾಯ ಮನುಷ್ಯರ ಮುಂದೆ ಏನು ಮಾಡ್ತಾ ಇದ್ದಾನೆ? ನಟನೆ ಮಾಡ್ತಾ ಇದ್ದಾನೆ. ನೋಡೋದಕ್ಕೆ ಭಾಳ ಭಕ್ತಿವಂತ ನೋಡೋರ ಕಣ್ಣಿಗೆ, ಆದರೆ ಅವ್ರದ್ದು ಎಲ್ಲ ಯಾರಿಗೆ ಗೊತ್ತಿರುತ್ತೆ? ದೇವ್ರಿಗೆ ಗೊತ್ತಿರುತ್ತೆ, ದೈವ ಸೇವಕರಿಗೆ ಗೊತ್ತಿರುತ್ತೆ ಪ್ರಿಯರೇ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳುತ್ತೆ, ನಟನೆಯ ಭಕ್ತಿಯನ್ನು ನೀವು ಮಾಡಬೇಡ್ರಿ, ಡಾಂಬಿಕ ಭಕ್ತಿಯನ್ನು ನೀವು ಮಾಡಬೇಡ್ರಿ. ಇದ್ದರೆ ತಣ್ಣಗಾದ್ರೂ ಇರ್ರಿ, ಇಲ್ಲಾಂದರೆ ಬೆಚ್ಚಗಾದರೂ ಇರ್ರಿ. ಉಗುರು ಬೆಚ್ಚಿನ ಪರಿಸ್ಥಿತಿಯಲ್ಲಿ ಇದ್ರಪ್ಪ ಅಂದ್ರೆ ದೇವ್ರು ಏನು ಮಾಡ್ತಾನಂತೆ? ಬಾಯಿಂದ ಕಾರಿ ಬಿಡ್ತಾನಂತೆ. ಅಲ್ಲಿಯ ತಣ್ಣಗಿರುವಂಥದ್ದು ಅಂದ್ರೆ ಏನ್ರಿ? ಪಾಪದಲ್ಲಿ ಆದ್ರೆ ಇರ್ರಿ, ಬಿಸಿಯಾಗಿರುವಂಥದ್ದು ಪರಿಶುದ್ಧಾತ್ಮನನ್ನು ಹೊಂದಿಕೊಂಡು, ದೇವರ ಶಕ್ತಿಯನ್ನು ಹೊಂದಿಕೊಂಡು ದೇವರಲ್ಲಿ ಆದರೂ ನೀವು ಇರ್ರಿ. ಆದರೆ ಈ ಕಡೆ ತಣ್ಣಗೂ ಈ ಕಡೆ ಬೆಚ್ಚಗೂ ಎರಡು ಸ್ಥಿತಿ ಅಂದ್ರೆ ಏನ್ರಿ? ಆ ಕಡೆ ದೇವರು ಬೇಕು, ಈ ಕಡೆ ದೆವ್ವದ ಕಾರ್ಯಗಳು ಬೇಕು. ಎರಡು ಹೊಂದಿಕೊಂಡವರಾಗಿದ್ದರೆ ನೀವು ಏನಾಗ್ತೀರಿ? ನರಕದ ಪಾಲಾಗ್ತೀರಿ, ನರಕಕ್ಕೆ ಗತಿ ಆಗ್ತೀರಿ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಈ ವ್ಯಕ್ತಿ ಸುಂಕದವನು ಏನು ಮಾಡ್ತಾ ಇದ್ದಾನೆ? ದೇವಾಲಯಕ್ಕೆ ಬಂದು ತನ್ನನ್ನು ತಾನು ತಗ್ಗಿಸಿಕೊಳ್ತಾ ಇದ್ದಾನೆ. ದೇವರ ಮುಂದೆ ತನ್ನನ್ನು ತಾನು ಯಾವಾಗ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿ, ಒಳಗಡೆ ಒಂದು ಹೊರಗಡೆ ಒಂದಿಲ್ಲ, ಒಳಗಡೆನೂ ಅದೇ ಇದೆ, ಹೊರಗಡೆ ಕೂಡ ಅದೇ ಇದೆ. ಆ ಸಮಯದಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪರಿಪೂರ್ಣವಾಗಿ ದೇವರು ಯಾರನ್ನು ನೀತಿವಂತ ಅಂತೇಳಿ ಹೇಳಿದ್ನರಿ? ಯಾರನ್ನು ನೀತಿವಂತ ಅಂತೇಳಿ ಹೇಳಿದ? ಯಾರನ್ನ? ಸುಂಕದವನನ್ನು, ಫರಿಸಾಯನನ್ನು. ಫರಿಸಾಯ ಅಂದರೆ ಸ್ವಾಮೀಜಿ ಅನ್ಕರಿ. ಅಲ್ಲೆಲ್ಲಯ್ಯ, ನಿಮ್ಗೆ ಅರ್ಥ ಆಗಲ್ಲ. ಸ್ವಾಮೀಜಿಯನ್ನು, ಅಲ್ಲಿ ಬಂದಿರತಕ್ಕಂಥ ಇನ್ನೊಬ್ಬ ವ್ಯಕ್ತಿಯನ್ನು, ಸುಂಕದವನು ಯಾಕೆ ಹೇಳ್ರಿ? ಸುಂಕದವನು ಇನ್ನೊಬ್ಬರ ಸಂಗಡ ಹೋಲಿಕೆ ಮಾಡಲಿಲ್ಲ. ಸುಂಕದವನು ತಾನು ಮಾಡಿರುವಂಥದ್ದೆಲ್ಲವನ್ನು ದೇವರ ಸನ್ನಿಧಾನದಲ್ಲಿ ಒಪ್ಪಿಕೊಳ್ತಾ ಇದ್ದಾನೆ. ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ, ಯಾರು ಒಪ್ಪಿಕೊಂಡು ಪಾಪವನ್ನು ಬಿಟ್ಟು ಬಿಡ್ತಾರೋ ಅವರಿಗೆ ಶುಭ ಇರುತ್ತಂತ. ಹಲ್ಲೆಲೂಯಾ. ಜ್ಞಾನೋಕ್ತಿಗಳ ಪುಸ್ತಕ ಕಡೆಗೆ ಬರೀ ಒಂದು ಸಾರಿ. ಒಂದು ನಿಮಿಷ. ಎಂಟನೇ ಅಧ್ಯಾಯ 13ನೇ ವಾಕ್ಯ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಹಲಲು ಎಷ್ಟು ಒಳ್ಳೆ ಮಾತು ನೋಡ್ರಿ. ಏನ್ರಿ? ಯಾರು ದೇವರ ಸನ್ನಿಧಾನದಲ್ಲಿ ಬಂದು, ದೇವರೇ ನಾನು ಇಂತಿಂಥ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದಾಗಿತ್ತು, ಆದರೆ ನಾನೇನು ಮಾಡಿಬಿಟ್ಟಿದ್ದೀನಿ? ನನ್ನ ಜೀವಿತದಲ್ಲಿ ಅಂಥ ಕಾರ್ಯಗಳು ಆಗಬಾರ್ದಾಗಿತ್ತು, ನಿನಗೆ ವಿರೋಧವಾಗಿರುವಂಥದ್ದು ತಿಳಿದು ಕೂಡ ಮತ್ತೆ ತಪ್ಪಾದ ದಾರಿಯಲ್ಲಿ ನಾನು ಕಾಲಿಟ್ಟಿದ್ದೀನಿ ಅಂತೇಳಿ ದೇವರ ಸನ್ನಿಧಾನದಲ್ಲಿ ನೀನು ಒಪ್ಪಿಕೊಂಡ್ರೆ, ದೋಷಗಳನ್ನು ಮುಚ್ಚಿಕೊಳ್ಳಾರ್ದ ದೋಷವನ್ನೆಲ್ಲ ದೇವರ ಸನ್ನಿಧಾನದಲ್ಲಿ ಒಯ್ದು ಬಿಟ್ಟರೆ, ನೀನು ಹಾಕಿಬಿಟ್ರೆ, ದೇವ್ರ ವಾಕ್ಯ ಹೇಳ್ತದೆ ಏನಂತೇಳಿ? ಯಾರಿಗೆ ಶುಭವಾಗುವುದಿಲ್ಲ? ಮುಚ್ಚಿಕೊಳ್ಳೋರಿಗೆ ಶುಭ ಆಗೋದಿಲ್ಲ. ದೇವರ ಸನ್ನಿಧಾನದಲ್ಲಿ ಎಲ್ಲವನ್ನ ನೀನು ಹೇಳಿಕೊಂಡ್ರೆ ಆತನಿಗಂತೂ ಮರೆಯಾಗಿರುವಂಥದ್ದಂತೂ ಯಾವುದು ಇಲ್ಲ. ದೇವರ ಸನ್ನಿಧಾನದಲ್ಲಿ ಎಲ್ಲವನ್ನು ಹೇಳಿಕೊಂಡ್ರೆ ನಿನಗೇನು ದೊರೆಯುತ್ತಂತೆ? ಕರುಣೆ, ಕ್ಷಮಾಪಣೆ, ಬಿಡುಗಡೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ ಫರಿಸಾಯಿ ಎಲ್ಲವುಗಳನ್ನು ಮುಚ್ಚಿಕೊಳ್ತಾ ಇದ್ದಾನೆ, ಎಲ್ಲವುಗಳನ್ನು ಒಳಗಿಂದೊಳಗೆ ಎಲ್ಲ ಹೇಳ್ಕೊಳ್ತಾ ಇದ್ದಾನೆ. ಏನಂತೇಳಿ? ತಾನು ಮಾಡುವಂಥದ್ದೆಲ್ಲ ಡಾಂಬಿಕ ಭಕ್ತಿಯನ್ನು ದೇವರು ಎಂದೂ ಕೂಡ ಮೆಚ್ಚೋದಿಲ್ಲ. ನಟನೆಯ ಭಕ್ತಿಯನ್ನು ದೇವರು ಎಂದೂ ಕೂಡ ಮೆಚ್ಚೋದಿಲ್ಲ. ಯಾರು ದೇವರ ಸನ್ನಿಧಾನದಲ್ಲಿ ಬಂದಾಗ ಒಂದು ವೇಳೆ ಬಾಯಿಂದ ಸುಳ್ಳು ಬರಬಾರ್ದಾಗಿತ್ತು, ಅಚಾನಕ್ಕಾಗಿ ಬಂದ್ಬಿಡ್ತು. ಹಲ್ಲೆಲೂಯಾ. ಸುಳ್ಳು ಹೇಳಿದಂಥ ಸಮಯದಲ್ಲಿ ನೀವು ಪಶ್ಚಾತ್ತಾಪ ಪಡ್ತೀರಾ? ಹಲ್ಲೆಲೂಯಾ. ಸುಳ್ಳು ಹೇಳಿದಂಥ ಸಮಯದಲ್ಲಿ ಪಶ್ಚಾತ್ತಾಪ ಪಡ್ತೀರಾ? ಇಲ್ಲಿ ನಡಿ, ಇವತ್ತು ಹೇಳ್ಬಿಟ್ಟಿನ ಆಯ್ತು, ಹಂಗೆ ಕಂಟಿನ್ಯೂ ಮಾಡಿಬಿಡ್ತೀರಿ. ಒಂದು ಸುಳ್ಳು ಹೇಳೋದಕ್ಕಾಗಿ ಮತ್ತೇನು ಮಾಡ್ತೀರಿ? 1000 ಸುಳ್ಳುಗಳು ಹೇಳ್ಬೇಕಾಗತ್ತೆ. ಸುಳ್ಳು ಹೇಳಿದಿನಲ್ಲ, ಅದನ್ನು ಸಾಧಿಸ್ಬೇಕು. ಸುಳ್ಳು ಹೇಳಿದ ಮೇಲೆ ಏನಾಗುತ್ತೆ? ಮನಸ್ಸು
ಸಾಧಿಸಬೇಕು. ಏನೇ ಇರಲಿ ಅದನ್ನು ನಾನು ಸಾಧಿಸಲೇಬೇಕು ಅಂತೇಳಿ ಸಾಧಿಸುವುದರ ಒಳಗಡೆಯಾಗಿ ನಿನ್ನ ಬಣ್ಣ ಬಯಲಾಗಿ ಕೆಟ್ಟದಾಗಿರ್ತಕ್ಕಂಥ ಕಾರ್ಯದಲ್ಲಿ ನೀನು ನಿಮಗ್ನನಾಗಿಬಿಡ್ತೀವಿ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ಒಂದು ಸಂಘಟನೆಯನ್ನು ಕೂಡ ಅದರ ಬಗ್ಗೆ ನಾವು ನೋಡ್ತೀವಿ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನೀನು ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ತಗ್ಗಿಸಿಕೊಂಡು ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ. ದೇವರಿಗೆ ನೀನು ಮಾಡುವಂಥದ್ದು ಯಾವುದೂ ಕೂಡ ಮರೆಯಾಗಿಲ್ಲ ಎಂಬುದಾಗಿ ನೀನು ನೆನೆಸುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ತಗ್ಗಿಸಿಕೊಂಡಿರ್ತಕ್ಕಂಥ ಫರಿಸಾಯ, ಹೆಚ್ಚಿಸಿಕೊಂಡಿರ್ತಕ್ಕಂಥ ಫರಿಸಾಯ ದೇವರ ಸನ್ನಿಧಾನದಲ್ಲಿ ಏನಾದ? ತಗ್ಗಿಸಲ್ಪಟ್ಟ. ದೇವರ ಸನ್ನಿಧಾನದಲ್ಲಿ ತಗ್ಗಿಸಲ್ಪಟ್ಟಿರ್ತಕ್ಕಂಥ ಆ ಸುಂಕದ ವ್ಯಕ್ತಿ, ಪಾಪಿಯಾಗಿರುವಂಥ ಅವನು ಒಪ್ಪಿಕೊಂಡ. ಅವನ ದೋಷಗಳನ್ನ ದೇವರ ಮುಂದೆ ಮರೆಮಾಚಲಿಲ್ಲ. ದೇವರ ಮೇಲೆ ಕಣ್ಣೆತ್ತಿ ಕೂಡ ನೋಡಲಾರ್ದಂಥ ಒಂದು ಸ್ಥಿತಿಗೆ ಅವನು ಒಳಗಾಗಿ ಎಲ್ಲವುಗಳನ್ನು ಒಪ್ಪಿಕೊಂಡ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳ್ರಿ, ಅವನು ಉನ್ನತವಾದಂಥ ಸ್ಥಿತಿಯಲ್ಲಿ ಇಡಲ್ಪಟ್ಟ. ಅವನಿಗೆ ಕರುಣೆ ದೊರೆಯಿತು, ಅವನಿಗೆ ಕ್ಷಮಾಪಣೆ ದೊರೆಯಿತು, ಅವನ ಆಶೀರ್ವಾದವನ್ನು ಭಾಗ್ಯವಾಗಿ ಹೊಂದಿಕೊಂಡ ಪ್ರಿಯರು. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಒಂದೇ ಅಂಶ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಬೇಕು. ಮನುಷ್ಯರ ಮುಂದೆ ನಾವು ತಗ್ಗಿಸಿಕೊಳ್ಳುವುದಕ್ಕಾಗಿ ಇಷ್ಟಪಡ್ತೀವಿ, ಆದರೆ ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳುವುದಕ್ಕಾಗಿ ಇಷ್ಟಪಡೋದಿಲ್ಲ ಪ್ರಿಯರ. ಮುಖ್ಯವಾಗಿ ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನೀವು ತಗ್ಗಿಸಿಕೊಳ್ಳುವಾಗ ದೇವರು ನಿಮ್ಮನ್ನು ಉನ್ನತವಾಗಿ ಹೆಚ್ಚಿಸ್ತಾನೆ ಪ್ರಿಯರು. ಇನ್ನೂ ಅನೇಕ ಅಂಶಗಳಿದ್ದಾವೆ, ಮುಂದಿನ ವಾರ ನಾವು ನೋಡಿಕೊಳ್ಳೋಣ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಿನ್ನನ್ನು ನೀನು ತಗ್ಗಿಸಿಕೊಳ್ತಾ ಇದೆಯಾ? ಸತ್ಯವೇದ ಸ್ಪಷ್ಟವಾಗಿ ನನ್ನ ಸಂಗಡ ನಿನ್ನ ಸಂಗಡ ಮಾತಾಡ್ತಾ ಇದೆ ಪ್ರಿಯರೇ. ಯಾರು ತಮ್ಮನ್ನು ತಾವು ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ತಾರೋ, ದೇವರಿಗೆ ವಿಧೇಯತೆ ಉಳ್ಳವರಾಗಿ ಜೀವಿಸ್ತಾರೋ, ದೇವರಿಗೆ ವಿಧೇಯರಾಗಿ ಜೀವಿಸ್ತಾರೋ, ಒಳಗಾಗಿ ಜೀವಿಸ್ತಾರೋ, ದೇವರ ಆಜ್ಞೆಗಳಿಗೆ ತಕ್ಕ ರೀತಿಯಲ್ಲಿ ಜೀವಿಸ್ತಾರೋ, ಸತ್ಯವೇದ ಹೇಳ್ತಾ ಇದೆ, ದೇವರು ಅವರನ್ನು ತಕ್ಕ ಕಾಲದಲ್ಲಿ ಉನ್ನತವಾದಂಥ ಸ್ಥಿತಿಯಲ್ಲಿ ಇಡ್ತಾನೆ. ಅವರ ಬೇಡಿಕೆಗಳು, ಅವರಿಟ್ಟಿರ್ತಕ್ಕಂಥ ದೇವರಲ್ಲಿ ಇಟ್ಟಿರ್ತಕ್ಕಂಥ ಮೊರೆಗಳು, ದೇವರಲ್ಲಿ ಇಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಗಳು ಆ ದೇವರು ಅವರ ಜೀವಿತದಲ್ಲಿ ನೆರವೇರಿಸ್ತಾನೆ ಪ್ರೇರಿ. ಸಮಯದಲ್ಲಿ ಒಂದು ಸಾರಿ ಪ್ರಾರ್ಥನೆ ಮಾಡು. ಯಾವ ವಿಷಯದಲ್ಲಿ ನೀನು ತಪ್ಪಿ ಹೋಗಿದ್ದೀಯಾ? ನಿನ್ನ ದೋಷಗಳನ್ನು ಮುಚ್ಚಿಕೊಳ್ಳುವಂಥ ಸ್ಥಿತಿಯಲ್ಲಿದ್ದೀಯಾ? ದೇವರ ಹತ್ರ ಈ ಸಮಯದಲ್ಲಿ ಒಪ್ಪಿಕೋ. ದೇವರ ವಾಕ್ಯ ಹೇಳ್ತಾ ಇದೆ, ಒಪ್ಪಿಕೊಳ್ಳುವವನಿಗೆ ಎಲ್ಲದರಿಂದ ಕರುಣೆ ದೊರೆಯುತ್ತದೆ ಎಂಬುದಾಗಿ, ಕ್ಷಮಾಪಣೆ ದೊರೆಯುತ್ತದೆ ಎಂಬುದಾಗಿ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ದೇವರು ತೆಗೆದು ಹಾಕಿ ಅವುಗಳನ್ನು ನೆನಪು ಕೂಡ ಮಾಡಿಕೊಳ್ಳೋದಿಲ್ಲ ಅಂತೇಳಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. 103ನೇ ಕೀರ್ತನೆಯಲ್ಲಿ ಇವತ್ತು ನಿನ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಸಹೋದರ ಸಹೋದರಿಯೇ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ತಗ್ಗಿಸಿಕೊಳ್ತಾ ಇದೆಯಾ? ಫರಿಸಾಯ ತನ್ನನ್ನು ತಾನು ಪ್ರಾರ್ಥನೆಯಲ್ಲಿ ಹೆಚ್ಚಿಸಿಕೊಂಡ, ಆದರೆ ಸುಂಕದವನು ತನ್ನನ್ನು ತಾನು ಪ್ರಾರ್ಥನೆಯಲ್ಲಿ ತಗ್ಗಿಸಿಕೊಂಡ. ದೇವರೇ, ನಾನು ಏನೂ ಅಲ್ಲ ಸ್ವಾಮಿ, ನಾನು ಪಾಪಿಯಾಗಿದ್ದೇನೆ, ನನ್ನನ್ನು ಕ್ಷಮಿಸು, ನಿನ್ನನ್ನು ಕಣ್ಣೆತ್ತಿ ಕೂಡ ನೋಡಲಾರದಂಥ ಸ್ಥಿತಿಯಲ್ಲಿ ನಾನು ಇದ್ದೇನಪ್ಪ ಅಂತೇಳಿ ತಗ್ಗಿಸಿಕೊಳ್ತಾ ಇದ್ದಾನೆ ಪ್ರಿಯರೇ. ಆಲೋಚನೆ ಮಾಡು, ನೀನು ಯಾವ ವಿಷಯದಲ್ಲಿ ತಗ್ಗಿಸಿಕೊಳ್ಳಲಾರದೆ ಇದ್ದೀಯಾ? ದೇವರಿಗೆ ಒಳಗಾಗಿದ್ದೀಯಾ? ದೇವರಿಗೆ ವಿರೋಧವಾಗಿ ನಡೀತಾ ಇದ್ದೀಯಾ? ದೇವರನ್ನು ತಿಳಿದುಕೊಂಡು ಮತ್ತು ಪಾಪದ ಕಡೆಗೆ ಹೋಗ್ತಾ ಇದೀಯಾ? ಪ್ರಿಯನೇ ಪ್ರಿಯಳೇ, ಮುಂದೆ ಭಯಂಕರವಾದಂಥ ಕಾಲ ಉಂಟು. ಸೃಷ್ಟಿಕರ್ತನಾದ ದೇವರು ಲೆಕ್ಕ ಕೇಳುವುದಕ್ಕಾಗಿ ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ. ಆತನು ಲೆಕ್ಕ ಕೇಳುವಾಗ ಒಂದು ವೇಳೆ ನೀನು ದೇವರಿಗೆ ಒಳಗಾಗಿ ಜೀವಿಸಲಾರದೆ ಇದ್ದರೆ ನಿನಗೆ ಕ್ಷಮಾಪಣೆ ದೊರೆಯುವುದಿಲ್ಲ. ಆ ಸಮಯದಲ್ಲಿ ನಿನ್ನ ಲೆಕ್ಕ, ನೀನು ಮಾಡಿರುವಂಥ ಪಾಪಗಳು ಅವೇ ಹೆಚ್ಚಾಗ್ತವೆ. ಆ ಪಾಪದ ಪ್ರತಿಫಲ ಮರಣ. ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ 6ನೇ ಅಧ್ಯಾಯ 23ನೇ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಮರಣ 2ನೇ ಮರಣದ ಕಡೆಗೆ ನಡೆಸುತ್ತೆ ಪ್ರಿಯರೇ. ಒಂದು ಸಾರಿ ಆಲೋಚನೆ ಮಾಡು. ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಿನ್ನನ್ನು ನೀನು ತಗ್ಗಿಸಿಕೊಂಡು ದೇವರಿಗೆ ವಿಧೇಯತೆ ಉಳ್ಳವನಾಗಿ ನೀನು ಜೀವಿಸಿದ್ದೇ ಆದರೆ ದೇವರು ನಿನ್ನನ್ನು ಉನ್ನತವಾಗಿ ಹೆಚ್ಚಿಸ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ಅಹಂಕಾರಿಗಳನ್ನು ದೇವರು ಎದುರಿಸುತ್ತಾನೆ, ದೀನರಿಗಾದರೂ ತನ್ನ ಕೃಪೆಯನ್ನು ತೋರಿಸುತ್ತಾನೆ ಎಂಬುವಂಥ ವಾಕ್ಯಕ್ಕಾಗಿ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ನಾವು ಅಹಂಕಾರ ಉಳ್ಳವರಾಗಿ ಜೀವಿಸಲಾರದೆ, ನಾವು ನಿನಗೆ ಎದುರಾಗಿ ಜೀವಿಸಲಾರದ ಹಾಗೆ ಪರಿಶುದ್ಧನಾದ ದೇವರೇ, ನೀನು ಹೇಳಿದ್ದೀಯಪ್ಪ ಕರ್ತನೆ ಸ್ವಾಮಿ, ನನಗೆ ಒಳಗಾಗಿ ನನಗೆ ವಿಧೇಯತೆ ಉಳ್ಳವರಾಗಿ ನನ್ನ ಹಸ್ತದ ಕೆಳಗಡೆ ತಗ್ಗಿಸಿಕೊಂಡು ನೀವು ಜೀವಿಸುವುದೇ ಆದರೆ
ತಕ್ಕ ಕಾಲದಲ್ಲಿ ನಾನು ನಿಮ್ಮನ್ನು ಮೇಲಕ್ಕೆ ತರುವೆನು. ನಿಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳೆಲ್ಲ ತೊಲಗಿಸಲ್ಪಟ್ಟು ಉನ್ನತವಾದ ಸ್ಥಿತಿಯಲ್ಲಿ ನಾನು ಇಡುವೆನೆಂಬುದಾಗಿ ನೀನು ಮಾತಾಡಿದುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೇ, ಈ ಒಂದು ವಿಷಯವನ್ನು ತಿಳಿಯಲಾರದೆ ಒಂದು ವೇಳೆ ಸ್ವಾಮಿ ನಾವು ಯಾರಾದರೂ ಎಡವಿದ್ರೆ ಸ್ವಾಮಿ ಅವೆಲ್ಲವುಗಳನ್ನು ಮನ್ನಿಸ. ಈ ಸಮಯದಲ್ಲಿ ನಾವೆಲ್ಲರೂ ನಿನ್ನ ಸನ್ನಿಧಾನದಲ್ಲಿ ಒಪ್ಪಿಕೊಳ್ತಾ ಇದ್ದೇವೆ. ನಮ್ಮ ಪ್ರತಿ ಪಾಪಗಳನ್ನು ಮನ್ನಿಸಿ, ನಮ್ಮ ಪ್ರತಿಯೊಂದು ಶಾಪಗಳನ್ನು ಸ್ವಾಮಿ ಬಿಡುಗಡೆಗೊಳಿಸಿ, ನಿನ್ನ ಸನ್ನಿಧಾನದಲ್ಲಿ ಉನ್ನತವಾಗಿ ಸ್ವಾಮಿ ನಿಂತುಕೊಳ್ಳುವಂಥ ಸ್ಥಿತಿಯನ್ನು ಅನುಗ್ರಹ ಮಾಡಬೇಕೆಂಬುದಾಗಿ ಕರ್ತನೆ ಕೂಡಿ ಬಂದಿರತಕ್ಕಂಥ ಇವರನ್ನು ಇವರ ಕುಟುಂಬ ಮಕ್ಕಳೆಲ್ಲರ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ ಅಲಂಕರಿಸುವಿಕೆಯು ಕೂಡಿ ಬಂದಿರುವ ಇವರ ಸಂಗಡಲು ಸಕಲ ಸದ್ಭಕ್ತರ ಸಂಗಡಲು ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ